ನನಗೆ ಅನುಕಂಪ ತೋರಿಸಿದ್ರೆ ಅವಕಾಶ ಕಲ್ಪಿಸ್ಕೊಟ್ರಲ್ವಾ ನನ್ನ ಮಾಸ್ಟರ್ಸ್ ಯಾರಿದ್ದಾರೋ, ಬರೀ ಸ್ವಿಮ್ಮಿಂಗಲ್ಲಿ, ಮಾರ್ಷಲ್ ಆರ್ಟ್ಸಲ್ಲಿ, ಡ್ಯಾನ್ಸಲ್ಲಿ. ಇವತ್ತಿನ ದಿನ ಒಂದು ಕಂಟ್ರಿಗೆ ಹೋಗ್ಬೇಕಂದ್ರೆ ಸ್ಪಾನ್ಸರ್ ಮಾಡಿರೋ ಒಂದು ಫೌಂಡೇಶನ್ ಆಗ್ಬೋದು. ಇವರೆಲ್ಲರ ಪುಷ್ ಕೊಟ್ಟಿದ್ದಕ್ಕೆ ಇವತ್ತು ವಿಶ್ವಾಸ್ ಈ ರೀತಿ ಇದ್ದಾನೆ. ಸೊ ನೀವೆಲ್ಲರೂ ಹೆಸರು ತಗೊಂಡ್ರ ಇವತ್ತು, ನಿಮ್ಮ ಗುರುಗಳು, ನಿಮ್ಮ ಫ್ರೆಂಡ್ಸ್, ಸ್ಪಾನ್ಸರ್ಸ್ ಎಲ್ಲ ಇಂಥವ್ರಿಂದಾನೇ ಇವತ್ತು ನನ್ಗೆ ಅನ್ಸುತ್ತೆ ನಮ್ಮ ಸಮಾಜ ಇನ್ನ ಒಂದು ಒಳ್ಳೆತನ ಉಳಿದಿರೋದು. ಯಾಕಂದ್ರೆ ಒಳ್ಳೆಯವ್ರು ಇದ್ದಾರೆ. ಥಿಂಕ್ ಮಾಡೋದು ಯಾವ ರೀತಿ, ಒಬ್ಬರಿಗೆ ಏನಾನ ಸಹಾಯ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಅಂತ. ಸೊ ನನ್ಗೆ ಅವತ್ತಿನ ದಿನ ಅವ್ರು ಏನೂ ಥಿಂಕ್ ಮಾಡಿಲ್ಲ. ಅವ್ರು ಟ್ರೂ ಹಾರ್ಟಲ್ಲಿ ನನಗೆ ಅವ್ರು ಹೇಳ್ಕೊಟ್ರು. ಮತ್ತೆ ಅವ್ರ ಕೆಲಸದ ಮೇಲೆ ಅವ್ರಿಗೆ ಅಷ್ಟು ಪ್ರೀತಿ ಇತ್ತು. ಬೆನ್ನಿಂದ ಕೈ ಕಟ್ಕೊಂಡು ಡ್ಯಾನ್ಸ್ ಮಾಡಿದ್ರು ನಮ್ಮ ಕೊರಿಯೋಗ್ರಾಫರ್, ಬೆನ್ನಿಂದ ಕೈ ಕಟ್ಕೊಂಡು ಫೈಟಿಂಗ್ ಹೇಳ್ಕೊಟ್ರು ನಮ್ಮ ಮಾಸ್ಟರ್. ಸೊ ಈ ರೀತಿ ಸ್ವಿಮ್ಮಿಂಗ್ ಅವರು ಅಷ್ಟೇ, ಬೆನ್ನಿಂದ ಕೈ ಕಟ್ಕೊಂಡು ಸ್ವಿಮ್ಮಿಂಗ್ ಮಾಡಿ. ಅವಾಗ ವಿಡಿಯೋಸ್ ಇಲ್ವಲ್ಲ, ನೋಡೋಣ ಕಲ್ತ್ಕೊಳ್ಳೋಣ ಅಂದರೆ. ಸೊ ಅವ್ರ ಪ್ರಯತ್ನ ಪಟ್ಟು ನನಗೆ ಹೇಳ್ಕೊಟ್ಟು ಭಯ, ಮತ್ತೆ ಯಾವ ರೀತಿ ಇವ್ರಿಗೆ ಹೇಳ್ಕೊಡೋಣ, ಎಲ್ಲಿ ಮುಳುಗೋಗ್ತಾನೆ, ಮತ್ತೆ ಮನೆಯಲ್ಲಿ ಅಜ್ಜಿಯವ್ರದ್ದು ಭಯ, ನಮ್ಮ ಬ್ರದರ್ದು ಭಯ, ಸಿಸ್ಟರ್ದು ಭಯ, ಇನ್ನೇನ್ ಮಾಡ್ಕೊಂಡ್ಬಿಡ್ತೀಯಪ್ಪ ನೀನು ಹೋಗಿ. ಸ್ವಿಮ್ಮಿಂಗ್ ಇದಕ್ಕಿಂತ ಮುಂಚೆ ಏನು ಗೊತ್ತಿಲ್ಲ, ಝೀರೋ ನಾಲೆಡ್ಜ್. ಎಷ್ಟು ವರ್ಷದಲ್ಲಿ ನೀವೊಂದು ಈ ಸಾಧನೆಗೆ ನಿಮ್ಗೆ? ಯಾ ಮ್ಯಾಮ್, ಲೈಕ್ ನಾನು ಕಲೀಲಿಕ್ಕೆ ಒಂದು 6-7 ಮಂತ್ಸ್ ತಗೊಂಡೆ ನೀರಲ್ಲಿ ಫ್ಲೋಟ್ ಆಗೋದಕ್ಕೆ. ಅಂದ್ರೆ ಭಯ, ಒಂಥರ ಕೋಲ್ಡ್ ಆಗೋದು, ಒಂಥರ ಮನೇಲಿ ಬೇಡ ಅನ್ನೋದು, ಈ ರೀತಿ ಒಂದು ಗೊಂದಲದಲ್ಲಿ ಆಕ್ಚುಲಿ ಅದು ಲಾಂಗ್ ಆಯ್ತು. ವಿತಿನ್ 2-3 ವೀಕ್ಸ್ ಅಲ್ಲಿ ಕಲಿಯೋರಿದ್ದಾರೆ. ಈಗಿರೋ ಒಂದು ಬೇಸಿಕ್ ಲರ್ನರ್ ವಿತೌಟ್ ಹ್ಯಾಂಡ್ಸ್ ಏನೆ, ವಿತ್ ಬೇಸಿಕ್ ಲರ್ನರ್ ವಿತಿನ್ 2-3 ವೀಕ್ಸ್ ಅಲ್ಲಿ ಕಲಿಯೋರಿದ್ದಾರೆ. ಯಾಕಂದ್ರೆ ಅವ್ರಿಗೆ ಟೆಕ್ನಾಲಜಿ ಇದೆ, ಒಂದು ಐಡಿಯಾ ಇದೆ. ಅವಾಗ ನಾವು ಝೀರೋ ನಾಲೆಡ್ಜ್, ಝೀರೋ ಟೆಕ್ನಾಲಜಿ. ಸೊ ಟೈಮ್ ತಗೊಂಡ್ವಿ. 6 ಮಂತ್ಸ್ ಅಲ್ಲಿ ನಾನು ಫ್ರೀ ಸ್ಟೈಲ್ ಮತ್ತೆ ಬ್ಯಾಕ್ ಸ್ಟ್ರೋಕ್ ಅನ್ನೋ ಒಂದು 2 ಸ್ಟ್ರೋಕ್ನ ಕಲ್ತ್ಕೊಂಡೆ. ಸೊ 2 ಸ್ಟ್ರೋಕ್ ತಲೆಯಲ್ಲಿ ತುಂಬಿಕೊಂಡು 2014 ಅಲ್ಲಿ ಬೆಂಗಳೂರಲ್ಲೇ ಆಯಿತು, ಬಸವನಗುಡಿ ಸ್ವಿಮ್ಮಿಂಗ್ ಪೂಲಲ್ಲಿ ನ್ಯಾಷನಲ್ಸ್ ಆಯಿತು. ಅಲ್ಲಿ ನಾನು ನನ್ನ ಒಂದು 2013 ನನ್ನ ಒಂದು ಪ್ರಯತ್ನ ಪಟ್ಟಿದ್ದು. ಆವಾಗ ನಾನು ನೋಡಿದೆ ನಂತರ ಇರೋರು ಬಹಳಷ್ಟು ಜನ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದಿರೋರು. ಅವರು ನೋಡಿ, ಓಹೋ ಈ ಸ್ಟ್ರೋಕ್ ಹಿಂಗೆ ಕಲಿಬೇಕು, ಈ ಸ್ಟ್ರೋಕ್ ಹಿಂಗೆ ಬಾಡಿ ಫ್ಲೋಟ್ ಮಾಡಬೇಕು ಅಂತ ನಾನು ನಾಲೆಡ್ಜನ್ನ ತುಂಬಿಕೊಂಡು, ಆಮೇಲೆ ನನ್ನ ಒಂದು ಪ್ರಯತ್ನ, ನನ್ನಲ್ಲಿ ಏನು ಕಲ್ತಿದ್ದೀನೋ ನನ್ನ ಒಂದು ಹೋಮ್ ಪೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇವತ್ತಿನ ದಿನ ನನ್ನ ಒಂದು ಟಾಪ್ 5 ಪ್ಯಾರಾ ಸ್ವಿಮ್ಮರ್ಸ್ ಇನ್ ಇಂಡಿಯಾ ಅಂತ ಹೊಡೆದ್ರೆ ಗೂಗಲಲ್ಲಿ ನನ್ನ ಹೆಸರು ಬರುತ್ತೆ, ವಿಶ್ವಾಸ್ KS ಅಂತ, ಇನ್ಕ್ಲೂಡಿಂಗ್ ವಿತ್ ಫೋಟೋ. ಹೇಳ್ದಂಗೆ ಎಂತ ವಿಪರ್ಯಾಸ. ಆ ಒಂದು ಸಮಯದಲ್ಲಿ ನಿಮ್ಮ ಹೆಸರೇ ನಿಮ್ಗೆ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು, ವಿಶ್ವಾಸ್, ಅರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ. ಆದ್ರೆ ಇವತ್ತು ನಿಮ್ಮಿಂದ ನಂಗೆ ಸಾವಿರಾರು ಜನಕ್ಕೆ ಆ ನಂಬಿಕೆ ನೀವು ತುಂಬಬಹುದು ಅವ್ರ ಮನಸ್ಸಲ್ಲಿ. ಬಿಕಾಸ್ ನಿಮ್ ನೋಡಿದಾಗ ನೀವು ಹೇಳ್ರಲ್ಲ, ನಾವೆಲ್ಲ ನಿಮ್ ನೋಡಿದಾಗ ನಮ್ಗೆ ಒಂದು ಹೆಮ್ಮೆ, ಅಂಡ್ ವಿ ಫೀಲ್ ದಟ್ ಓ ಇಫ್ he is setting such an example. ಮತ್ತೆ ನಾವು ಮಾಡ್ಬೋದು, ದೊಡ್ಡ ಮಟ್ಟಕ್ಕೆ ಹೋಗಿದ್ರೆ ನಾವು ಏನಾದ್ರೂ ಮಾಡ್ಬೋದು ಅಂತ ಒಂದು ಇಂಪಾಸಿಬಲ್ ಫೀಲಿಂಗ್ ಇಂದ ಒಂದು ಪಾಸಿಬಲ್ ಫೀಲಿಂಗ್ ಅಂತ ಅಲ್ಲಿವರೆಗೂ ತಲುಪೋದು ನಿಮ್ನ ನೋಡಿದ್ರೆ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ನನ್ನ ಹೆಸರು ವಿಶ್ವಾಸ್ KS, ಮೂಲತಃ ಕೋಲಾರದವರು. Here's the Vishwas story, celebrating the human spirit in all its glory.